ಒಂದು 3 ದಿವಸ ಕಮ್ಯುನಿಕೇಷನ್ ವರ್ಕ್ಶಾಪಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸುಮಾರು ಕಲಿಕೆಗಳಿದೆ. ಪ್ಲಸ್ ಏನಂದರೆ ನನಗೆ ನನ್ನ ಅಕೌಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಕೆಲವೊಂದು ಕಮ್ಯುನಿಕೇಷನ್ ಬಗ್ಗೆ ನನಗೆ ಎಷ್ಟೊಂದು ಅರ್ಥ ಇಲ್ಲ. ನನಗೆ ಬೇಸಿಕ್ ಮಾತ್ರ ಗೊತ್ತಿತ್ತು. ಆದರೆ ಇಲ್ಲಿ ಮೂರು ದಿವಸ ಸೆಕ್ಷನಲ್ಲಿ ನಾನು ಸುಮಾರು ವಿಷಯನ ಕಲ್ತ್ಕೊಂಡಿದ್ದೀನಿ. ಪ್ಲಸ್ ನನಗೆ ತುಂಬ ಅಡ್ವಾಂಟೇಜ್ ಆಗಿತ್ತು. ನನಗೆ ಇಮೇಲ್ ಬಗ್ಗೆ ಮತ್ತು ವೆಬ್ಸೈಟ್ ಬಗ್ಗೆ ಎಲ್ಲ ಅಷ್ಟೊಂದು ನನಗೇನೋ ಐಡಿಯಾ ಮೋರ್ ದೆನ್ ನನಗೆ ಐಡಿಯಾ ಇಲ್ಲ. ಬಟ್ ಇದನ್ನು ನಾನು ಸ್ವಲ್ಪ ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಸುಮಾರು ಐಡಿಯಾಸ್ ಬಂದಿದೆ. ನನಗೆ ಈ ಗ್ರೂಪ್ ಡಿಸ್ಕಷನ್ ಮಾಡುವಾಗ ನನಗೇನು ಅನಿಸ್ತಂದರೆ, ಅದು ಕೆಲವರಿಗೆ ನಮ್ಮ ಟೀಮಲ್ಲಿರೋರಿಗೆ ಕನ್ನಡ ಅರ್ಥ ಆಗಿಲ್ಲ. ನನಗೆ ಇಂಗ್ಲೀಷ್ ತುಂಬ ಅರ್ಥ ಆಗುತ್ತೆ. ಬಟ್ ಆ ಕನ್ನಡ ಪದನ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಇತ್ತು. ಬಟ್ ಅವ್ರಿಗೆ ಆ ಇಂಗ್ಲೀಷ್ ಪದನ ಅವ್ರಿಗೆ ಅರ್ಥ ಮಾಡೋಕ್ಕೆ ತುಂಬ ಕಷ್ಟ ಇತ್ತು. ಅದನ್ನು ನಾವು ಎಷ್ಟೊಂದು ಪ್ರಯತ್ನ ಪಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅವ್ರಿಗೆ ಸಬ್ಮಿಟ್ ಮಾಡುವಾಗ ನಾವು ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕಂತ ನನಗೂ ಒಂದು ಐಡಿಯಾ ಬಂತು. ಪ್ಲಸ್ ಅವ್ರಿಗೂ ಒಂದು ಕಮ್ಯುನಿಕೇಷನ್ ಹೆಂಗೆ ಹೋಗುತ್ತೆ ಅಂತಲೂ ಅವ್ರಿಗೂ ಅದು ಅರ್ಥ ಆಯಿತು. ಬಟ್ ಇದರಿಂದ ನಾನು ಏನು ಓಪನ್ ಆಗಿ ತಿಳ್ಕೊಂಡೆ ಅಂದರೆ, ನಾವು ಯಾವ ರೀತಿ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಿ, ನಾವು ಯಾವುದು ಮಾತಾಡ್ತೀರಿ ಅಂತ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಅದೇ ಕಮ್ಯುನಿಕೇಷನ್ ಅನ್ನೋದನ್ನು ನಾನು ಸ್ಪಷ್ಟವಾಗಿ ನಾನು ಕಲ್ತ್ಕೊಂಡಿದ್ದೀನಿ. ನಾವು ಏನೋ ಒಂದು ರೀತಿ ಹೇಳಿರ್ತೀರಿ, ಬಟ್ ಅವ್ರ ಮನಸ್ಸಲ್ಲಿ ಅದು ಬೇರೆ ರೀತಿ ಹೋಗಿರುತ್ತೆ. ಆ ಟಾಪಿಕನ್ನು ಯಾವ ಥರ ನಮ್ಗೆ ಹೇಳ್ತಾ ಇದ್ದಾರೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನೇ ಮುಂದೆ ಹೋದರೆ ಅದನ್ನು ಕರೆಕ್ಟಾಗಿ ಆ ಕಮ್ಯುನಿಕೇಷನ್ ಹೋಗುತ್ತೆ ಅನ್ನೋದು ನಾನು ಕಲ್ತ್ಕೊಂಡಿದ್ದೀನಿ. ಪ್ಲಸ್ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಇದೇ ಕ್ಲಾಸ್ ನೆಕ್ಸ್ಟ್ ಟೈಮ್ ಇದ್ದರೆ ನಾನು 100% ಜಾಯ್ನ್ ಆಗೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ಇದೇ ಥರ ಅವಾಗ ನಮ್ಗೆ ಸೆಕ್ಷನ್ ಕೊಡ್ತಾಯಿದ್ರೆ ನಮಗೆ ಒಳ್ಳೆಯದು. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ಕೊಟ್ಟಿರೋ ಈ ಟೀಮ್ಗೆ ನಾನು ತುಂಬ ಧನ್ಯವಾದಗಳು.